ದರ್ಶನ್ ಪತ್ನಿಗೆ ಅಶ್ಲೀಲ ಸಂದೇಶ ಕಳಿಸಿದ ಪ್ರಕರಣದ ತನಿಖೆ ಚುರುಕು. ಎಫ್ಐಆರ್ ಮಾಹಿತಿ ತಿಳಿದು ಭಯಗೊಂಡು ಅಕೌಂಟ್ ಡಿಲೀಟ್. ಬಂಧನ ಭೀತಿಯಿಂದ ವಿಜಯಲಕ್ಷ್ಮಿ ಕ್ಷಮೆ ಕೇಳಿದ ಟ್ರೋಲ್ ಮಾಡಿದ ಓರ್ವ ಯುವಕ. ಒಂದೇ ಫ್ಲಾಟ್ ಇಬ್ಬರಿಗೆ ಮಾರಾಟ ಮಾಡಿರುವ ಆರೋಪ. ಬೇರೆ ಬೇರೆ ಬ್ಯಾಂಕ್ಗಳಿಂದ ಲೋನ್. ಓಝೋನ್ ಅರ್ಬಾನಾ ಇನ್ಫ್ರಾ ಡೆವಲಪರ್ಸ್ ವಿರುದ್ಧ ಎಫ್ಐಆರ್. ಹೊಸ ವರ್ಷದ ಸಂಭ್ರಮ. ಹೋಟೆಲ್ಗಳಿಗೆ ಫುಲ್ ಡಿಮ್ಯಾಂಡ್. ಸಾಲು ಸಾಲು ರಜೆ, ಮೋಜು ಮಸ್ತಿಗೆ ಬೆಂಗಳೂರಿಗೆ ಬರ್ತಿದ್ದಾರೆ ದೇಶ ವಿದೇಶಿಗರು. ಸುಮಾರು 1000ಕ್ಕೂ ಹೆಚ್ಚು ಹೋಟೆಲ್ಗಳು ಹೊಸ ವರ್ಷಕ್ಕೆ ಸಜ್ಜು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.